ವರ್ಟಿಕಲ್ ಮೂಮೆಂಟ್ ಆಫ್ ದಿ ಐಸ್. ಟಾಪ್ ಟು ಬಾಟಮ್ ನೋಡ್ತಾ ಹೋಗಬೇಕು. ನಿಧಾನವಾಗಿ ಕಣ್ಣು ನೇರವಾಗಿ ಮೇಲಕ್ಕೆತ್ತಿ ಹಾಗೆ ಎಕ್ಸ್ಟ್ರೀಮ್ ಡೌನ್ ದೃಷ್ಟಿ ಮಾಡಿ. ಇದೇ ರೀತಿ 5ರಿಂದ 10 ಬಾರಿ ಅಭ್ಯಾಸ ಮಾಡಿ, ಅಥವಾ ಕಣ್ಣಿಗೆ ಸುಸ್ತು ಆಗುವಷ್ಟು ಹೊತ್ತು. ಕಣ್ಣಿಗೆ ಸ್ಟ್ರೈನ್ ಮತ್ತು ಉರಿ ಏನಾದರೂ ಬಂದರೆ ಅಭ್ಯಾಸವನ್ನು ನಿಲ್ಲಿಸಿ ಪಾಮಿಂಗ್ ಮಾಡ್ಕೋಬೇಕು. ಮುಂದಿನ ಅಭ್ಯಾಸ ಡಯಾಗನಲ್ ಮೂವ್ಮೆಂಟ್ ಆಫ್ ದಿ ಐಬಾಲ್ಸ್. ಈಗ ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನು ಬಲಗಡೆಯ ತುದಿ ಭಾಗವನ್ನು ನೋಡಿ, ಹಾಗೆ ಎಡಭಾಗದ ಕಾರ್ನರ್ ತುದಿಯನ್ನು ನೋಡಿ. ಹೀಗೆ ಡಯಾಗನಲ್ ಮೂವ್ಮೆಂಟ್ ಕೊಡ್ತಾ ಬನ್ನಿ ಐಬಾಲ್ಗೆ. ನಿಮ್ಮಷ್ಟಕ್ಕೆ ಈ ಅಭ್ಯಾಸ ಮಾಡಲು ಕಷ್ಟ ಆದರೆ ಕೈ ಹೆಬ್ಬೆರಳಿನ ಸಹಾಯವನ್ನು ತಗೊಳ್ಳಿ. ಎಡ ಕೈಯನ್ನು ಕೆಳಭಾಗದಲ್ಲಿಟ್ಕೊಳ್ಳಿ, ಬಲ ಕೈಯನ್ನು ಮೇಲ್ಭಾಗದಲ್ಲಿಟ್ಕೊಂಡು ಹೆಬ್ಬೆರಳ ತುದಿಯನ್ನು ನೋಡಿ ಬಲಗಡೆಗೆ, ಹಾಗೆ ಎಡ ಹೆಬ್ಬೆರಳ ತುದಿಯನ್ನು ನೋಡಿ. ಇದು ಡಯಾಗನಲ್ ಮೂವ್ಮೆಂಟನ್ನು ಕೊಡ್ತದೆ. 5ರಿಂದ 10 ಬಾರಿ ಈ ಅಭ್ಯಾಸ ಮಾಡಿ. ಎಕ್ಸ್ಟ್ರೀಮ್ ಎಂಡನ್ನು ನೋಡಲಿಕ್ಕೆ ಅಭ್ಯಾಸ ಮಾಡಿ. ಹತ್ತು ಬಾರಿ ಅಭ್ಯಾಸ ಆದಮೇಲೆ ಪಾಮಿಂಗ್ ಅಭ್ಯಾಸ ಮಾಡ್ತಾ ಕಣ್ಣು ಮುಚ್ಚಿ ಕಣ್ಣನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇನ್ನು ಆಪೋಸಿಟ್ ಡಯಾಗನಲ್ ಮೂವ್ಮೆಂಟ್ ಮಾಡಬೇಕು. ಲೆಫ್ಟ್ ಕಾರ್ನರ್ ಅಪ್, ಫಸ್ಟ್ ಲೆಫ್ಟ್ ಕಾರ್ನರ್ ಅಪ್ ಮಾಡಿ, ರೈಟ್ ಕಾರ್ನರ್ ಡೌನ್. ಕಷ್ಟ ಆದರೆ ಹೆಬ್ಬೆರಳು ಸಹಾಯ ತಗೊಳ್ಳಿ. ಮಾಡಬೇಕು. ಹೌದು. ರೆಡಿಯಾ? ಈಗ ಆಪೋಸಿಟ್ ಡಯಾಗನಲ್ ಮೂವ್ಮೆಂಟ್ ಮಾಡೋಣ. ಲೆಫ್ಟ್ ಕಾರ್ನರ್ ಅಪ್ ನೋಡ್ತಾ ಹೋಗಿ, ಹಾಗೆ ರೈಟ್ ಕಾರ್ನರ್ ಡೌನ್ ನೋಡಬೇಕು. ಲೆಫ್ಟ್ ಕಾರ್ನರ್ ಅಪ್, ರೈಟ್ ಕಾರ್ನರ್ ಡೌನ್. ಸ್ವಯಂ ಅಭ್ಯಾಸ ಮಾಡಲು ಕಷ್ಟ ಆದರೆ ಹೆಬ್ಬೆರಳಿನ ಸಹಾಯವನ್ನು ತೆಗೆದುಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಕೊಳ್ಳಿ, ರೈಟ್ ಹ್ಯಾಂಡ್ ಕೆಳಗಡೆ ಇಟ್ಕೊಳ್ಳಿ. ಐದರಿಂದ 10 ಬಾರಿ ಅಭ್ಯಾಸ ಮಾಡಿ. ಪ್ರತಿಯೊಂದು ಅಭ್ಯಾಸದಲ್ಲೂ ಮಸಲ್ ಸ್ಟ್ರೆಚ್ಗಳನ್ನು ಫೀಲ್ ಮಾಡ್ಕೊಳ್ಳಿ. ಅದು ಅನುಭವಕ್ಕೆ ಬರಬೇಕು. ಈಗ ಪಾಮಿಂಗ್ ಅಭ್ಯಾಸ ಮಾಡ್ತಾ ಕಣ್ಣನ್ನು ರಿಲ್ಯಾಕ್ಸ್ ಮಾಡಿ.